ಸರ್ವರಿಗೂ ಎಸ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇವಾಗ ನಾವು ಗೋವಾಕ್ಕೆ ಬಂದೀವಿ. ನೋಡೋಣ, ಗೋವಾದಾಗ ಮಲ್ಲಿಕ್ ಅವ್ರು ಕರ್ಕೊಂಬಂದಾರ. ಇದು ಯಾವ ಬೀಚ್ ಬಂದು ನಮಗೂ ಗೊತ್ತಾಗವತ್ತು. ಬರೀ ಏನಾಗಿ ಕಾಣತೈತಪ್ಪ ಅಂತಂದ್ರೆ ಇಲ್ಲಿ ಸಮುದ್ರದ ಅಲೆಗಳನ್ನ ಕಾಣತ್ತಾವು. ಸಮುದ್ರ ಅಲೆಗಳು ಮನಗಂಡ ಭಾಳ ಬಿರುಸಲು ಬರಾಕತ್ತಾವು. ಹೋಗಿ ಜಳಕ ಮಾಡ್ಬೇಕಂತಂದ್ರೂ ಕೆಲಸ ಕೊಡುವಾತು. ಅದಕ್ಕಾಗಿ ಮಲ್ಲಿಕ್ ಅವ್ರು ಮಾತಾಡ್ತಾರೋ. ಇದು ಮಲ್ಲಿಕ್ ಅವ್ರ ಯಾವ ಬೀಚ್ ರೀ ಇದು ಕರ್ಕೊಂಬಂದಿರಿ? ಎಷ್ಟು ಚಲೋ ಐತಿ? ಅಂಜನಾ ಬೀಚ್ ಅಂತಾರ. ಅಂಜನಾ ಬೀಚ್ ಅಂತಾರ. ಆಂಧ್ರ ಬೀಚ್ ರೀ ಇದು. ಆಂಧ್ರ ಬೀಚ್ ಇದ್ರದ್ದೇನು ವಿಶೇಷತೆ ಗೊತ್ತೈತೇನ್ರಿ ನಿಮ್ಗೆ? ಇನ್ನರೇಟ ಏನಿಲ್ರಿ, ನಮಗೂ ಅಷ್ಟೇ ನಮ್ಗೆ ಐಡಿಯಾ ಇಲ್ರಿ. ಹಾಂ, ಬೀಚ್ ವಸ್ತು ಅಷ್ಟೇ ಗೊತ್ತ್ರಿ. ಹಾಂ ಹಾಂ, ಆಂಧ್ರ ಬೀಚ್ ಅಂದ್ರೆ ಎಲ್ಲ ವಿಶೇಷವಾಗಿ ಜನಸಂಖ್ಯೆ ಕಡಿಮೆ ರೀ ಇಲ್ಲಿ. ಹಾಂ ಹಾಂ, ವಾತಾವರಣ ಪ್ರಶಾಂತ ಅದ್ರ ರೀತಿ ಸೈಲೆಂಟ್. ಬೀಚ್ ದಂಡಿ ಎಲ್ಲ ಈಗ ರಿಸಾರ್ಟ್ ಇರ್ತಾವು ಹಾಂ ಇಲ್ಲಿ. ಹಾಂ ಅದ್ರ ಸಂಬಂಧ ವಿಶೇಷವಾಗಿ ನಡ್ಕ ಬರ್ತೈತ್ರಿ. ಹಾಂ ಹಾಂ, ಅದೇ ನನಗೆ ಅನ್ಸುತ್ತೆ, ಅದೇ ವಿಶೇಷ ಅನಿಸ್ತೈತಿ. ಹಾಂ ಹಾಂ. ಏನು ಸಮುದ್ರ ತೆರೆಗಳು ಭಾಳ ಬಿರುಸಲು ಬರತ್ತಾವ್ರಿ. ಇದಕ್ಕೆ ಏನಂತೀರಿ? ಮರ್ಯಾದೆ ಹೆಚ್ಚಾಗಿ ಸಮುದ್ರ ಕಡೆ ಹೆಚ್ಚು ಬರತ್ತವ್ರಿ. ಈಗ ಜಳಕಕ್ಕೆ ಬಿಡಂಗಿಲ್ಲ ರೀ. ಹಾಂ, ಅದಕ್ಕದು ಬಿಡಂಗಿಲ್ಲ ಅಂದ್ರೆ ಎಲ್ಲ ಎಲ್ಲ ಇಂಜಿನ್ ರಿಸಾರ್ಟ್ ಎಂದು. ಹಾಂ, ಅಂದ್ರೆ ವಾತಾವರಣ ಪ್ರಶಾಂತವಾಗಿ ಇಟ್ಬಿಡ್ರಿ. ಹಂಗಾರ ಈಗ ಆರಾಮ್ಸರಿ ಏನಪ್ಪ ಅಂತಂದ್ರೆ ಬರ್ಲ ಈ ಕಡೆ ಮುಂದೆ ಬರ್ರಿ. ನೀವು ನೋಡ್ಬೋದು ಸಮುದ್ರದ ತೆರೆಗಳು ಏನಪ್ಪ ಅಂತಂದ್ರೆ ಭಾಳ ಬಿರುಸಲು ಬರಾಕತ್ತಾವು. ಸಮುದ್ರ ತೆರೆಗಳನ್ನು ನೋಡ್ಬೋದು. ನೀವು ಸಮುದ್ರ ತೆರೆಗಳನ್ನು ವೀಕ್ಷಣೆ ಮಾಡ್ಬೋದು. ಇದ್ರೊಳಗೆ ತೋರ್ಸಾಕತ್ತೀವಿ ನಾವು ನಿಮ್ಗೆ. ಸರ್ವರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಗೋವಾ ಬಾಗಾ ಬೀಚ್ ಸಮುದ್ರ ದಂಡಿಗೆ ಇದೀವಿ. ಹಂಗೆ ನಡ್ಕೋತ ಹೊಂಟವು. ಕರೆ ಯಾಕೋ ನಮ್ಮ ಹುಡುಗರ ಯಾಕೋ ಅಷ್ಟು ಸುಸ್ತಾಗ್ಯಾರ. ಆಮೇಲೆ ಮಲ್ಲಿಕ ಏನ ವಿಶೇಷ? ನಾಷ್ಟ ಅಂತೂ ಮಾಡಿಸಿದೀಯ. ಈಗೇನು ಊಟ ಅದೇನು ಮಾಡ್ತಾವ ಫಸ್ಟ್ ಕ್ಲಾಸ್. ನಾಷ್ಟ ಊಟ ಎಲ್ಲ ನಾವು ಮಾಡ್ಸಿರೇನ ನೀವು ಮಾಡ್ಸಿರ ಎಲ್ಲ ಒಂದಲ್ಲ ಹೇಳತ್ತಿ ಹೆಂಗೈತೆ ಮಾಡೋಲ್ಲ ಮಕ್ಕಳು ಹೇಳತ್ತಿರು. ವಿಡಿಯೋ ಚಾಲು ಬೆಳಂಗ್ ಹೋದ್ ಬಂದಿಂದ ಅವ್ನು ಪಲ್ಟಿಗೆ. ಏನು ಮಾಡ್ತೀವಿ ಬೆಳಂಗ್ ಹೋದ್ರ? ಏನು ಬೆಳಗಾಂದ ವಿಶೇಷ ಏನಿದೆ ಹೋಯ್ತೇನೆ ನಿನಗೆ? ಏನು ಹೇಳ. ಹಾಂ, ಏನು ಹೇಳ. ಆ ಮೆಸ್ರಿನ ಕೇಳ. ಇಲ್ಲಿ ಮೆಸ್ರಿ ನೋಡ ನೋಡಿದ್ದ ಮೆಸ್ರಿ ಬೆಳಗಾಂದಾಗ ಕೌಶಲ್ ಬಿರಿಯಾನಿ ಫುಲ್ ಫೇಮಸ್ ಅಂತಾರೆ. ಹೌದು ಸರ. ಇಲ್ಲಿ ಗೋವಾದಾಗ ಯಾವ ಏನು ಬರೀ ಮಾತಾಡ್ರೆ ಬರೀ ಬಿರಿಯಾನಿನ ಮಾತಾಡ್ದಲ್ಲ. ಹಾಂ, ಏನು ಆಟ ಸಸ್ಯಾಹಾರಿ ಅಂತ ಮಾತಾಡಿದ್ರೆ ಬರೋಬ್ಬರ ಮಾತಾಡೋದು. ಇಂಥವ್ರಿಗೆ ಗೊತ್ತಾಗೋದು ಪಾತ್ರ ಮಜಾ. ಹಾಂ, ಅಲ್ಲಿ ಕೇಳು ಏನು ಹೋದ ಕಳ್ಸಾರಿ ಒಳಗೆ ಹೇಳಿ ಏನೋ ಏನೋ ಒಳಗೆ ಹೇಳಿ ಎಲ್ಲ ವೆರೈಟಿನ ಇರ್ತೈತೆ. ಹಾಂ, ಎಲ್ಲ ಅದ ಪೌಷ್ಟಿಕ ಆಹಾರ ಸರಿ ಒಳಗೆ ಹಾಂ ಹೇಳ್ಬೇಕಂದ್ರೆ. ಹಾಂ ಗೊತ್ತು. ದಿನಕ್ಕೆ ರೊಟ್ಟಿ, ಹಾಂ ಮೊಸರ, ಹಾಂ ಹಿಂಡಿ, ಹಾಂ ಹಾಂ ಬದನೆಕಾಯಿ, ಸೌತೆಕಾಯಿ, ಏನೇನು ಅದಾವಪ್ಪ ಪಲ್ಯ ಮಾತ್ರ. ಇಂಥವು ಆ ಥರದಾಗ ಮಾತ್ರ ಭಾರಿ ಮಾತ್ರ. ಹಾಂ ಹಾಂ ಭಾರಿ ಮಾತ್ರ ತಿನ್ಬೋದ. ಎಲ್ಲ ಹಂಗಿಲ್ಲ. ತಪ್ಪಿ ಸೂಪ್ ಸಿಗ್ತೈತಿ, ಪ್ರಾನ್ ಸಿಗ್ತೈತಿ, ಸ್ನ್ಯಾಕ್ಸ್ ಸೂಪ್ ಸಿಗ್ತೈತಿ. ಹಾಂ, ಮತ್ತು ಗೋವಾದ ಸ್ಪೆಷಲ್ ಏನು ಗೊತ್ತೈತೆ ನಮ್ಮ ನಿನಗೆ? ತಪ್ಪಿ ಸೂಪ್. ಕಪ್ಪಿ ಸೂಪ ಹಂಗಂದ್ರೆ ನಮಗೆ ಗೊತ್ತಿಲ್ಲಪ್ಪ. ನೀರು ಬತ್ ನೋಡ್ಬೋದು. ಯಾಕ್ರ ಓಡಿ ಹೋದ್ರೆ? ನೋಡತ್ತವ ನಾವು ಈಗ ಬಾಗ ಬಿದ್ದಾಗದವು. ಮುನ್ನ ಏನು ಹೇಳಿದ್ಲ ಕಪ್ಪಿದೇನು ಗೋವಾದ ಸ್ಪೆಷಲ್ ಕಪ್ಪಿ ಅಂತೇಳಿ ಎಲ್ಲ ಖಾಲಿ ಸುಳ್ಳದ ಸುಳ್ಳ ನಕ್ಸಿಟ್ ಮಾಡ್ಯಾನವ. ಗೋವಾ ಸ್ಪೆಷಲ್ ನಮಗೂ ಏನು ಗೊತ್ತಿಲ್ಲ. ನೀವು ಬೇಕಾದ್ರೆ ಗೋವಾಕ್ಕೆ ಬಂದು ಇಲ್ಲಿ ಗೋವಾ ಸ್ಪೆಷಲ್ ಏನೈತೆ
ಅದನ್ನ ಏನು ಮಾಡ್ಬೋದು Special ಅಂದ್ರೆ ಮೀನ ಇಲ್ಲಿ ಸ್ಪೆಷಲ್ ಬಂಗಡ ಮೀನ ಅಂತಾರು ಹಾಂ ಏನು ಅವ್ರವ್ರ ಇಷ್ಟ ಏನ್ ಬೇಕು ನಮಗೇನು ಅಷ್ಟು ಪಕ್ಕ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದೇ ತರಾಗಿ ಇಲ್ಲಿ ಉಳ್ದವ್ರನ್ನ ಯಾರಿಗೆ ಮುನ್ಗಾಕತ್ರ ಉಳ್ಸೂರು ಹೆಂಗಪ್ಪ ಅಂತಂದ ಕೋಚಿಂಗ್ ಮಾಡತ್ತಾರು. ಇಲ್ಲಿ ಇವ್ರ ನೋಡ್ರಪ್ಪ ಇಲ್ಲಿ ನೋಡ್ರಪ್ಪ ಕೋಚಿಂಗ್ ಮಾಡತ್ತಾರು. ಹಾಂ ಹೌದು ಕೋಚಿಂಗ್ ಮಾಡತ್ತಾರು. ಇವ್ರನ್ನ ವೀಕ್ಷಣೆ ಮಾಡ್ಬೋದು ನೀವು. ಈ ಮೊನ್ನ ಹೇಳಿ ಗೊತ್ತಾ ಇಲ್ಲಿ ನೋಡ್ರಿ ನಾವು ಏನು ಹೇಳ್ಯಾನು ಗೋವಾದ ಸ್ಪೆಷಲ್ ನಮಗೂ ಗೊತ್ತಿಲ್ಲ. ಏನೋ ಹೇಳ್ಕೊತ ಗೊತ್ತು ಬಿಡ್ತಾನೆ ಏನು ಮಾಡಾರ. ಅದಕ್ಕಾಗಿ ಗೋವಾದ ಸ್ಪೆಷಲ್ ಏನೈತಿಲ್ಲ ನೀವು ಬಂದು ಇಲ್ಲೇನು ಮಾಡ್ಬೇಕು ಅಂದ್ರೆ ವೀಕ್ಷಣೆ ಮಾಡ್ಬೋದು. ಅದರ ಗೋವಾದ ಒಂದು ವಾತಾವರಣ ಸುಂದರವಾಗಿ ಅಂತ ಹೇಳ್ಬೋದು. ಅತ್ಯಂತ ಸುಂದರವಾದಂಥ ರೀತಿಯ ಒಂದು ವಾತಾವರಣ ಒಂದು ಇಲ್ಲಿ ಸೃಷ್ಟಿ ಮಾಡ್ಯಾರ. ಬಾಗಾ ಬೀಚ್ ಕಲ್ಲಂಗಡಿ ಬೀಚ್ ಕೊಟ್ಟು ಮುಂದಿನ ಬೀಚ್ಗೆ ಹೊಂಟವು ನೋಡೋಣ ಅಲ್ಲಿ ಯಾವ ಥರನಾಗಿ ವಾತಾವರಣ ಐತಿ, ಯಾವ ಥರನಾಗಿ ಒಂದು ಸಮುದ್ರದ ಅಲೆಗಳು ಬರ್ತಾ ಇದ್ದಾವ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ಮೂಲಕ ವೀಕ್ಷಣೆ ಮಾಡತ್ತವು ನೋಡೋಣ. ನೋಡ್ಬೋದು ಸಮುದ್ರದ ಅಲೆಗಳನ್ನು ವೀಕ್ಷಣೆ ಮಾಡುವಂಥ ಒಂದು ದೃಶ್ಯಗಳನ್ನು. ಇವ್ರು ಏನದಾರಪ್ಪ ಅಂದ್ರೆ ಹೊಂಟಾರಲ್ಲ ಇವ್ರ ಇಲ್ಲಿ ಟ್ರೈನಿಂಗ್ ಕೊಡತ್ತಾರೆ. ಇವರಿಗೆ ಯಾರೇ ಮುಳುಗಡೆ ಆಗ್ತಾರಲ್ಲ ಅವರನ್ನು ಕಾಪಾಡುವಂತಹ ಒಂದು ಯುವಕರು ಇವ್ರಿಗೆ ಇಲ್ಲಿ ಏನಪ್ಪ ಅಂದ್ರೆ ಗೋವಾದಾಗ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ನಮಸ್ಕಾರ ಸರ್ವರಿಗೂ SS ಕನ್ನಡ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈಗ ನೋಡ್ಬೋದು ನಾವು ಈಗ ಬಾಗಾ ಬೀಚಿನ ಒಂದು ಹಿಂದಿನ ದೃಶ್ಯವನ್ನು ನಾವು ಇಲ್ಲಿ ಏನು ಮಾಡ್ಬೋದಪ್ಪ ಅಂತಂದ್ರೆ ನೋಡ್ಕೊತ ಹೊಂಟವು ಯಾವ ಥರನಾದ ಒಂದು ದೃಶ್ಯವನ್ನು ಐತಿಪ್ಪ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಮಲ್ಲಿಕ ಏನ್ರಿ ಬಾಗಾ ಬೀಚ್ ಸ್ಪೆಷಲ್ ಏನ ಇಲ್ಲಿ ಕಲ್ಲಮ್ಮಗುಡ್ಡ ಬಂದವ ನಾವೀಗ ಬಾಗಾ ಬೀಚ್ ಬಂದನು ಕಲ್ಲಮ್ಮಗುಡ್ಡ ಬೀಚ್ ಬಂದನು ಕಲ್ಲಮ್ಮಗುಡ್ಡ ಬೀಚ್ ಬಂದು ಇದು ಬೀಚದ ಕಲ್ಲಮ್ಮಗುಡ್ಡ ಬೀಚದ ಏನು ವಿಶೇಷತೆ? ಇಲ್ಲಿ ದೊಡ್ಡ ಎಲ್ಲ ಫಾರಿನ್ಸ್ ಮಂದಿ ಎಲ್ಲ ಮಿಕ್ಸ್ ಮಂದಿ ಇರ್ತೈತಿ ಇಲ್ಲಿ. ಹಾಂ ಎಲ್ಲ ಥರ ಕಂಟ್ರಿ ಜನ ಎಲ್ಲ ಹಚ್ಚಂದ್ರೆ ಇಲ್ಲೇ ಇರ್ತೈತಿ. ಹಾಂ ಎಂಜಾಯ್ಮೆಂಟ್ ಅವ್ರು ಇದೇ ಬೀಚ್ಗೆ ಬರ್ತಾರೆ ಮಂದಿ. ಇದೇ ಬೀಚ್ನಾಗ ಜಾಸ್ತಿ ಇರ್ತಾರೆ. ವಾಟ್ ಫುಲ್ ಸ್ವಲ್ಪ ಎಂಜಾಯ್ಮೆಂಟು ಆಗೈತೆ ಅಂತ ನಿಮ್ಮ ಲೆಕ್ಕಲೆ ಹೇಳ್ಬೋದು ಇಲ್ಲಿ. ಮೈಂಡ್ ಏನಾದ್ರು ಜನ ಇಲ್ಲಿದಾರಲ್ಲ ಅಲ್ಲೇ ಎಂಜಾಯ್ಮೆಂಟ್ ಜೋರ. ಕರೆಕ್ಟ್. ಇದು ಬೀಚ್ ದೊಡ್ಡದೈತೆ ಅಂದಂಗೆ ಆತ್ಮ. ಕಲ್ಲನಗುಡ್ಡ ಬಾಗಾ ಬೀಚ್ ಎಲ್ಲ ಒಂದವ. ಸುಮ್ಮನೆ ಹಸೆ ಎರಡ. ರಶ ಹಾಂ